ಕೃಷ್ಣಾಮೃತ ಮಾರಣವ ಅಂತೇಳಿ ಮಧ್ವಾಚಾರ್ಯ ಒಂದು ಗ್ರಂಥ ಬರೆದ. ಅದರೊಳಗೆ ಒಂದು ಮಾತು ಹೇಳ್ತಾರೆ, ಏನಂತ, ನ ಗಂಗಾ ನ ಗಯಾ ಕಾಶಿ ನ ರೇವ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇ ದಿನ. ಹರಿದಿನ ಅಂದ್ರೆ ಏಕಾಸಿ ದಿನ ಅಂತ. ಇಂತಹ ಏಕಾಸಿ ದಿವಸ ಇದು ಪದ್ಮಪುರಾಣದಲ್ಲಿ ಬರುತ್ತೆ. ಏನಪ್ಪಾ ಅಂದ್ರೆ, ಏಕಾಸಿ ದಿವಸ ಗಂಗಾ ನದಿ, ನರ್ಮದಾ ಆಗಲಿ, ಗೋದಾವರಿ, ಗಯಾ ಕ್ಷೇತ್ರ, ಕಾಶಿ ಕ್ಷೇತ್ರ, ಕುರುಕ್ಷೇತ್ರ ಯಾವುದೂ ಕೂಡ ಏಕಾಸಿ ಉಪವಾಸಕ್ಕೆ ಸಮಾನವಲ್ಲ. ಎಷ್ಟು ನೋಡಿ ಅನುಕೂಲ ನಮಗೆ. ಜನಗಳಿಗೆ ಬಹಳ ಬುದ್ಧಿ ಕಮ್ಮಿ ಅನ್ಸುತ್ತೆ. ಸ್ವಾಮಿ ಕಾಶಿಗೆ ಹೋಗ್ಬಂದೆ, ಬದ್ರು 8 ಸರಿ ಹೋಗ್ಬಂದಿರಿ ನನ್ನ ಜೀವನದಲ್ಲಿ ಅಂತಾರೆ. ಅರೇ, ಈ ಕಾಶಿ 10 ಸರಿ ಹೋಗಲ್ಲ, ಮರ ಏಕಾಸಿ ಮಾಡಿದೆಯಾ? ಇಲ್ಲ, ಬೆಸ್ಟ್. ನಾನು ಹೇಳ್ತಾ ಇಲ್ಲ, ಪುರಾಣ ಹೇಳ್ತಾ ಇಲ್ಲ. ನೀನು ಏಕಾಸಿ ಮಾಡು, ಏಕಾಸಿ ಮಾಡಿ ಬದರಿ ಕಾಶಿಗೆ ಹೋದ್ರೆ ಪುಣ್ಯ ಅಂದ್ರೆ ಹಂಗಂದು ಮೊಬೈಲ್ ಅಂತ ತಿಳ್ಕೊಬೇಡಿ, ಅದು ವಿಷಯ ಮುಖ್ಯ ಅಲ್ಲ. ಅಲ್ಲಿ ಇರ್ತಕ್ಕಂಥ ಪುಣ್ಯಕ್ಕೆ ಮನೇಲೆ ಸಿಗುತ್ತೆ. ನಾನು ಸುಮಾರು ಒಂದು 40, 30 ವರ್ಷ, 50 ವರ್ಷ ಹಿಂದೆ ಬೆಂಗಳೂರಿಗೆ ಹೋಗ್ತಿದ್ದೆ. ಯಾವ ಕಾರಣ ಹೋಗಿದ್ದೆ ಬೆಂಗಳೂರಿಗೆ. ಹೋದ್ರೆ ಅಲ್ಲಿ ಸಿಕ್ಕಾಬಿಟ್ರೆ ಅಲ್ಲಿ ಜನ ಕಲ್ತ ಮಾಡ್ತಾ ಇದ್ರು. ಅಕ್ಷತಾಂಗನ ಚೇಳ್ರೆ ಹೀಯಾಳವಾಗಿ ಕಾಣ್ತಾ ಇದ್ರು. ಇವತ್ತು ಬೆಂಗಳೂರಿಗೆ ಹೋಗಿ ಬಸ್ನಲ್ಲಿ, ವೆಹಿಕಲಲ್ಲಿ ಎಲ್ಲ ದೊಡ್ಡ ದೊಡ್ಡ ಶಿಖಾ ಬಿಡ್ಕೊಂಡು ಗಂಧ, ಅಕ್ಷತೆ, ವಿಭೂತಿ ಹಚ್ಕೊಂಡು ಗಾಡಿಯ ಪಟ ಹೋಗ್ತಾರೆ. ಒಳ್ಳೆ ಗೌರವ ಕೊಡ್ತಾರೆ. ಪೊಲೀಸ್ಗಳು ಸ್ವಾಮಿ ನಮಸ್ಕಾರ ಮಾಡ್ತಾರೆ. ಇಷ್ಟು ಅಂದ್ರೆ ಧಾರ್ಮಿಕ ಎಷ್ಟು ಬಂದಿದೆ ನೋಡಿ. ಹಳ್ಳಿಗಳಲ್ಲಿ ಇದೆಲ್ಲ ಹೋಯ್ತು, ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಎಷ್ಟೋ ಮನೆಗೆ ನಾನು ಹೋಗಿದ್ದೆ, ಬರೀ ಆಚೆ ಮನೆಗೆ ಅಂತ ಹೋಗಿ ಕಾಲ್ ತಗೋಬೇಕು ಬಾತ್ರೂಮ್ಗೆ ಹೋದ್ರೆ, ಬಾತ್ರೂಮಲ್ಲಿ ಆ ಹೆಣ್ಮಕ್ಳು ಆ ಮನೆಗೆ ಇರುವೇನೆ ಬಾತ್ರೂಮ್ ಪೇಪರ್ ಅಂಟಿಸಿದ್ದಾರೆ. ಏನಂತ, ಕಾರ್ತೀಕ ಮಾಸೆ ಶುಕ್ಲ ಪಕ್ಷೆ ಪ್ರತಿಪದ್ಯ ಗಂಗಾಸ್ನಾನ. ನೋಡಿ, ಕಾರ್ತೀಕದಲ್ಲಿ ಗಂಗಾಸ್ನಾನ ಮಾಡಿ ಅಂತ ಒಂದು ಶ್ಲೋಕ ಬರ್ಕೊಂಡು, ಸಂಕಲ್ಪ ಬರ್ಕೊಂಡು ಆ ಮುತ್ತೈದೆ ಪ್ರತಿನಿತ್ಯ ಹೇಳ್ಕೊಂಡು ಸ್ನಾನ ಮಾಡ್ತಾರೆ. ಈ ಕಾಶಿ ಗಂಗಾ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಬಾತ್ರೂಮಲ್ಲೇ ಕೂತ್ಕೊಂಡು ಅದು ಹೇಳ್ಬಿಟ್ಟು ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಸಿಗುತ್ತೆ. ಇಷ್ಟು ಉದ್ಧಾರ ಆಗಿದೆ ಆ ಬೆಂಗಳೂರು ಅಂತಕ್ಕಂಥ ಕೆಲವು ವಿಷಯದಲ್ಲಿ. ಅವರೆಲ್ಲ ಬೇರೆ ಯಾರೂ ಅಲ್ಲ, ನಮ್ಮ ಉತ್ತರ ಕನ್ನಡದಲ್ಲಿ ಹೋಗಿ ಹೇಳಿಸ್ಬಿಡ್ತಾರೆ. ಇರಲಿ, ಬೇರೆ ವಿಷಯ. ಹೀಗೆ ನಮಗೆ ಮನೆಯಲ್ಲಿ ಅನುಕೂಲ ಆಗಿದೆ. ಈ ಏಕಾದಶಿ ಮಾಡೋದ್ರಿಂದ ಇಷ್ಟು ಫಲ ಸಿಗುತ್ತೆ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಏಕಾದಶಿ ದಿವಸ ಬಿಟ್ಟು ಬೇರೆ ವ್ರತ ಮಾಡಿದ್ರೆ ನಮ್ಮನೆ ವರಮಹಾಲಕ್ಷ್ಮಿ ಇದೆ, ನಮ್ಮಲ್ಲಿ ಅನಂತ ಇದೆ, ನಮ್ಮಲ್ಲಿ ಸ್ವರ್ಣಗೌರಿ ಇದೆ, ನಮ್ಮಲ್ಲಿ ಜ್ಯೇಷ್ಠಾದೇವಿ ಇದೆ ಅಂತ ಮನೆಗೆ ಅಳಿಯನ್ನ ಮಗಳನ್ನ ಕಳಿಸಿ ಹಬ್ಬ ಧಾಮ್ ಚೂರು ಮಾಡ್ತಾರೆ. ಆದರೆ ಏಕಾದಶಿ ಮಾಡದೆ ಈ ವ್ರತಗಳನ್ನ ಮಾಡಿದ ಪಕ್ಷದಲ್ಲಿ, ನಾನು ಹೇಳ್ದಲ್ಲ, ಪದ್ಮಪುರಾಣ ಹೇಳ್ತಾ ಇದ್ದೆ, ಮಹಾರಾಜ ರಾಜ್ಯವನ್ನ ಬಿಟ್ಟು ಭಿಕ್ಷೆ ಬೆಳಕೊಂಡಂತೆ. ರಾಜ್ಯದಲ್ಲಿ ಬೇಕಾದಷ್ಟು ದುಡ್ಡು, ಬಂಗಾರ, ಬೆಳ್ಳಿ, ಕನ್ಯರು, ಹುಡುಗಿಯರು ಬೇಕಾದಿತ್ತು ಅನುಭವಿಸ್ಬೋದಿತ್ತು. ಅದೆಲ್ಲ ಬಿಟ್ಟು ಭಿಕ್ಷೆ ಬೆಳಕೊಂಡಂತೆ. ಹಾಗೆ ನೀವು ಏಕಾದಶಿ ವ್ರತ ಬಿಟ್ಬಿಟ್ಟು ಒಂದು ಏನು ಮಾಡ್ತೀನಿ, ಆ ವ್ರತ ಮಾಡ್ತೀನಿ, ವ್ರತ ಮಾಡ್ತಾರೆ, ಅದೆಲ್ಲ ವ್ಯರ್ಥವಾಗುತ್ತೆ. ಅದರಲ್ಲಿ ಏಕಾದಶಿ ಮಾಡಿ. ಧರ್ಮ ಸಂಹಿತೆ ಅಂತ ಒಂದು ಸಂಹಿತ, ಅದೊಂದು ಗ್ರಂಥ, ಅದರಲ್ಲಿ ಹೇಳ್ತಾ ಇದ್ದಾರೆ, ನಾವು ಎಷ್ಟೇ ಪಾಪ ಮಾಡಿದ್ರೆ ಗೊತ್ತಿದ್ದು ಮಾಡಲಿ ಅದಕ್ಕೆ ಅಂತಹ ಪಾಪಗಳು ಹೋಗ್ಬೇಕಂದ್ರೆ ಈ ಏಕಾದಶಿಯನ್ನು ಮಾಡಿಬಿಟ್ರೆ ಎಲ್ಲ ಪಾಪ, ಏಕಾದಶಿ ಉಪವಾಸ ಮಾಡಿದ್ರೆ ಅದರಿಂದ ಎಲ್ಲವೂ ಸಪಜ ಹೊಲಿಸಿರ್ತಕ್ಕಂಥ ಮನುಷ್ಯನು ಕೂಡ ಪುಣ್ಯವಂತನಾಗ್ತಾನೆ. ಯಾವ ವ್ರತ ಮಾಡಿದ್ರು ಕೂಡ ಬರದೇ ಇರತಕ್ಕಂಥ ಪುಣ್ಯ ಏಕಾದಶಿ ವ್ರತ ಮಾಡೋದ್ರಿಂದ ಬರುತ್ತೆ. ಅದು ಮಾಡಬೇಕು. ಮಧ್ವಾಚಾರ್ಯ ಇನ್ನೊಂದು ಕಡೆ ಕೃಷ್ಣಾಮೃತ ಮಾಡುತ್ತಾರೆ ಹೇಳ್ದಂಗೆ ಹೇಳ್ತಾರೆ, ವಸಿಷ್ಠ ಋಷಿಗೊಬ್ಬರು ಹೇಳ್ತಾರೆ, ಏನಂತ, ಪಂಚೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, 11 ಇಂದ್ರಿಯಗಳು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಏಕಾದಶಿ ಉಪವಾಸ ಮಾಡಿದ ನಾಶವಾಗುತ್ತೆ. 11 ಇಂದ್ರಿಯಗಳಿದೆ, ಇಂದ್ರಿಯಗಳು ಯಾವ್ಯಾವ ಕೆಟ್ಟ ಕೆಲಸ ಮಾಡ್ತಾ ಇರ್ತೀವಿ, ಏನು ಮಾಡಿದ್ರು ಕೂಡ ಏಕಾದಶಿ ಉಪವಾಸ ಮಾಡಿಬಿಟ್ರೆ ಅದೆಲ್ಲವೂ ಕೂಡ ನಾಶವಾಗುತ್ತೆ. ಅಷ್ಟೇ ಅಲ್ಲ, ಏಕಾದಶಿ ಉಪವಾಸ ಮಾಡೋರಿಗೆ ಆಯಾಸವಿಲ್ಲದೆ, ಕಷ್ಟವಿಲ್ಲದೆ ಅವರಿಗೆ ಆ ಭಗವಂತನ ಶ್ರೀಮನ್ನಾರಾಯಣನ ಲೋಕ ಸಾಯುಜ್ಯ, ಸಾರೂಪ್ಯ, ಸಾಲೋಕ್ಯ, ಸಾಮೀಪ್ಯ ಅಂತ 4 ವಿಧವಾದ ಮೋಕ್ಷಗಳಿದೆ. ಆ ಮೋಕ್ಷವು ತಪ್ಪದೇ ಸಿಗ್ತವೆ. ಆದ್ದರಿಂದ ನೀವು ಏಕಾದಶಿ ಉಪವಾಸ ಮಾಡಬೇಕು. ಹಾಗಾದ್ರೆ ಸ್ವಾಮಿ ಏಕಾದಶಿ ನಾನು ಶುಕ್ಲ ಪಕ್ಷ ಹುಣ್ಣಿಮೆ ಮುಂಚೆ ಮಾಡ್ತೀನಿ, ಈ ಅಮಾವಾಸ್ಯೆ ಮುಂದೆ ಬೇಡ ಸ್ವಾಮಿ ಮಾಡಂಗಿಲ್ಲ ಅಂದ್ರೆ ತಪ್ಪದು. ಯಾಕಂದ್ರೆ ಹೇಳ್ತಾರೆ, ಏಕಾದಶಿ ವ್ರತ ನಿತ್ಯ ವ್ರತ. ಏಕಾದಶಿಯನ್ನ ನಾವು ಬದುಕಿರುವ ತನಕ, ಅಂದ್ರೆ ಆಯುಷ್ ಇರುವ ತನಕ ಬಿಡಬಾರ್ದು. ನಾನು ಹೇಳ್ತಾ ಇಲ್ಲ, ವಿಷ್ಣು ರಹಸ್ಯ ಅಂತ ಪುರಾಣ ಇದೆ. ವಿಷ್ಣು ರಹಸ್ಯ ಪುರಾಣದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ, ನೀವು ಉದಾಗಿ ಹಿಡ್ಕೊಂಡು ಏಕಾದಶಿ ಕೊನೆಯ ತನಕ ಮಾಡಬೇಕು. ಅಷ್ಟೇ ಅಲ್ಲ, ಪ್ರತಿ ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ ಬರ್ತಕ್ಕಂತಹ 2 ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತೇಳಿ ಸನತ್ಕುಮಾರ ಸಂಹಿತೆ ಏನಿದೆ ಆ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಗರುಡ ಪುರಾಣ ಅಂದ್ರೆ, ಗರುಡ ಪುರಾಣ ಅಂದ್ರೆ ಎಲ್ಲರಿಗೂ ಒಂಥರ ಭಯ. ಗರುಡ ಪುರಾಣ ಸತ್ತಾಗಿ ಹೇಳಿಸ್ತಾರೆ, ಅಯ್ಯೋ ಅನ್ಕೋಬೇಡಿ.
ಗರುಡ ಪುರಾಣ ಸಾತ್ವಿಕ ಪುರಾಣ, ಅದರಲ್ಲಿ 3 ಭಾಗ ಇದೆ. ಪ್ರೇತಕಾಂಡ ಮಾತ್ರ ತಪ್ಪಾಗಿ ಹೇಳಿಸ್ತಾರೆ ವಿನ ಬೇರೆ ವಿಷಯಗಳಿದೆ, ಅದು ಬೇರೆ ಟೈಮ್ ಕೇಳ್ಬೋದು. ಗರುಡ ಪುರಾಣ ಅಂತ ಎಲ್ಲರಿಗೂ ಮನಸ್ಸಲ್ಲಿದೆ, ಮನೆಗೆ ಮೈಲಿಗದೆ ಸತ್ತಾರೆ ಯಾರು ಗರುಡ ಪುರಾಣ. ತಪ್ಪು ಕಲ್ಪನೆ. ಗರುಡ ಪುರಾಣ ಒಳ್ಳೆ ಪುರಾಣ, ಸಾತ್ವಿಕ ಪುರಾಣ. ಪ್ರೇತ ಭಾಗ ಅಂತಿದ್ದಿಲ್ಲ, ಅದು ಸತ್ಯವಾಗಿ ಹೇಳಿಸ್ತಾರೆ ಅಷ್ಟೇ. ಇನ್ನು ಬೇರೆ ಭಾಗ ಇದೆ, ಅದನ್ನು ನಾವು ಗರುಡ ಪುರಾಣ ಹೇಳಿಸ್ಬೋದು, ಏನು ತೊಂದರೆ ಇಲ್ಲ. ಹೀಗೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಯಾರು ಏಕಾದಶಿ ಉಪವಾಸ ಮಾಡೋದಿಲ್ಲೋ ಅವರು ರೌರವ ಎಂಬತಕ್ಕಂತಹ ನರಕಕ್ಕೆ ಹೋಗ್ತಾರೆ ಅಂತೇಳಿ ಸನತ್ ಕುಮಾರ ಎಂಬತಕ್ಕಂಥ ಒಬ್ಬರು ಋಷಿಗಳು ಆ ವಿಷಯವನ್ನು ಕೂಡ ಅಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಎಲ್ಲಿ ಕೂಡ ಏಕಾದಶಿ ಉಪವಾಸ ಮಾಡಿದ್ರೆ ಇಂಥ ಫಲ ಬರುತ್ತೆ ಅಂತ ಎಲ್ಲಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ನಿತ್ಯ ಕರ್ಮ. ನೀವು ನಿತ್ಯ ಸಂಧ್ಯಾವಂದನೆ ಮಾಡ್ತೀರಿ, ಸಂಧ್ಯಾವಂದನೆ ಪುಣ್ಯ ಬರ್ತಾ. ಸಂಧ್ಯಾವಂದನೆ ಮಾಡದಿದ್ದರೆ ಪಾಪ, ಸಂಧ್ಯಾವಂದನೆ ಮಾಡಿದರೆ ಪುಣ್ಯವಿಲ್ಲ, ಆದರೆ ನಿಮಗೆ ಪಾಪ ಬರಲ್ಲ. ಸಂಧ್ಯಾವಂದನೆ ಮಾಡಿದರೆ ಪುಣ್ಯ ಬರೋದಿಲ್ಲ, ಆದರೆ ಪಾಪ ಅಂತೂ ಬರೋದು. ಮಾಡಲಿಲ್ಲಪ್ಪ ಅಂದರೆ ಪಾಪ ಬರ್ತದೆ. ಅದು ಸಂಧ್ಯಾ ನಿತ್ಯ ಕರ್ಮ. ಒಳ್ಳೆ ಹೊಟ್ಟೆ ತುಂಬಿರ್ತದೆ, ಹೊಟ್ಟೆ ತುಂಬಿರುತ್ತೆ. ಅವ್ನು ಹೋಗ್ಬಿಟ್ಟು 2 ಕಡುಬು ಕೊಡ್ತಿದ್ದೀರಪ್ಪ ಅಂದರೆ ತಿಂತಾನ? ಇಲ್ಲ, ಮುಗಿತು, ಹೊಟ್ಟೆ ತುಂಬೋಗಿದೆ. ಹಾಗೆ ಊಟ ಮಾಡುವುದು, ನೀರು ಕುಡಿಯುವುದು ನಿತ್ಯ ಕರ್ಮನೋ, ಅದೇ ರೀತಿಯಾಗಿ ಈ ಏಕಾದಶಿ ವ್ರತ ಮಾಡತಕ್ಕಂಥದ್ದು ನಿತ್ಯ ಕರ್ಮವಾಗಿದೆ, ನಿತ್ಯ ವ್ರತವಾಗಿದೆ. ಅದು ಮಾಡಲೇಬೇಕು. ಬಿಡ್ತೀವಿ. ಕೆಲವೊಂದು ವ್ರತಗಳಿದೆ, 12 ವರ್ಷ ಮಾಡಿದ್ಮೇಲೆ ಉದ್ಯಾಪನ ಮಾಡಿ ಬಿಟ್ಬಿಡೋದು, ಕೂದೋದು. ಉದ್ಯಾಪನ ಮಾಡಿ ಬಿಡಿಸಲಿ, ನಮ್ಮನೆಗಿಲ್ಲ. ಈ ಉದ್ಯಾಪನೇ ಇಲ್ಲ ಏಕಾದಶಿ. ಉದ್ಯಾಪನ ಒಂದೇ ಸರಿ ಉದ್ಯಾಪನ ಮೇಲೆ ಉದ್ಯಾಪನೆ ಮೇಲೆ ಹೋಗೋದು, ಅವಲೇ ಏಕಾದಶಿ ಬಿಟ್ಬಿಟ್ಟಿವಿ ಅಂತೇಳಿ. ಆಮೇಲೆ ಸ್ವಾಮಿ ನಮ್ಮ ಅಪ್ಪ ಅಮ್ಮ ಏಕಾದಶಿ ಮಾಡ್ತಾರೆ, ನಾವು ನಮ್ಮ ಅಮ್ಮ ನಮ್ಮ ಮಕ್ಕಳು ಏನು ಏಕಾದಶಿ ಬೇಕಾಗಿಲ್ಲ, ಅವ್ರು ವಯಸ್ಸಾಗಿದ್ದಾಗ ಮಾಡ್ಕೊಂಡಿದ್ದಾರೆ. ಇಲ್ಲ, ಕೃಷ್ಣಾಮೃತ ಮಾರಣ ಹೇಳ್ತಾರೆ, ವರ್ಣಾಶ್ರಮಾಣಾಂ ಸರ್ವೇಶಾಂ ಶ್ರೀನಾಚ ವರವರ್ಣಿನಿ ಏಕಾದಶಿ ಉಪವಾಸಸ್ತು ಕರ್ತವ್ಯಂ ನಾಥ ಸಂಶಯ ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಯತಿಸ್ತತ ಬ್ರಾಹ್ಮಣ ಕ್ಷತ್ರಿಯೋ ವೈಶ್ಯ ಶೂದ್ರೋ ಭರ್ತುಮತೀತತ ಅಭರ್ತುಕರತಾನ್ಯೇಚ ಸೂತ ವೈದೇಹಕಾದಯ ಏಕಾದಶ್ಯಾಂ ಬುದ್ಧೀತ ಪಕ್ಷಯೋರ್ ಉಭಯೋರಪಿ. 4 ವರ್ಣದವರು, 4 ಆಶ್ರಮದವರು ಎಲ್ಲ, ಮತ್ತು ಸುಮಂಗಲಿಯರು, ಸ್ತ್ರೀಯರು, ವಿಧವಾ ಸ್ತ್ರೀಯರು, ಸೂತರು, ಬ್ರಾಹ್ಮಣ ಸ್ತ್ರೀಯರು ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏಕಾದಶಿ ಉಪವಾಸ ಮಾಡಬೇಕು. ಇವರೇ ಮಾಡಬೇಕು, ಅವರೇ ಮಾಡಬೇಕು ಅಂತಿಲ್ಲ, ಎಲ್ಲರೂ ಕೂಡ ಏಕಾದಶಿ ಉಪವಾಸ ಮಾಡಲೇಬೇಕು ಅಂತ ಹೇಳ್ತಾರೆ. ಏಕಾದಶಿ ಬರೀ ಮನುಷ್ಯರಲ್ಲಿ, ದೇವತೆಗಳು ಕೂಡ ಮಾಡಬೇಕು ಏಕಾದಶಿನ. ಎಲ್ಲಿ ಮಾಡಿದ್ದಾರೆ ಅಂದ್ರೆ ಪದ್ಮಪುರಾಣದಲ್ಲಿ ಏಕಾದಶಿ ಬಗ್ಗೆ ಹೇಳಬೇಕಾದ್ರೆ ರುದ್ರದೇವರು ತನ್ನ ಹೆಂಡತಿ ಆಗಿರ್ತಕ್ಕಂತಹ ಪಾರ್ವತಿಗೆ ಈ ವಿಷಯವನ್ನು ಹೇಳ್ತಾರೆ. ಏಕಾದಶಿ ಮಹಿಮೆಯನ್ನು ಏನಂತ? ಮಧ್ಯಮಾನೇತು ದುಗ್ಧಾಬ್ಧೌ ದೈವತೈಲ್ಯ ಮಹಾಬಲೆ ಉತ್ಪಾದನಾರ್ಥಂ ಲಕ್ಷ್ಮ್ಯಾಶ್ಚ ಅತ ಏತೇ ಮಹರ್ಷಯಃ ರುದ್ರಶ್ಚ ಸರ್ವದೇವಾನಾಂ ಮಾತೃನಾ ಸರ್ವದೇಹಿನಃ ಏಕಾದಶಿ ಉಪವಾಸಸ್ತು ಕರ್ತವ್ಯೋ ನಾತು ಸಂಶಯಃ. ರುದ್ರದೇವ ಅಂದ್ರೆ ಮನೋನಿಯಾಮಕ ಈಶ್ವರ. ಅವರು ತನ್ನ ಹೆಂಡತಿ ಆಗಿರ್ತಕ್ಕಂಥ ಪಾರ್ವತಿಗೆ ಹೇಳ್ತಾ ಇದ್ದಾರೆ, ಒಮ್ಮೆ ದೇವತೆಗಳು ದೈತ್ಯರು ಲಕ್ಷ್ಮಿ ಬರಬೇಕು ಅಂತ ಹೇಳಿ ಸಮುದ್ರ ಮಥನ ಮಾಡ್ತಾ ಇದ್ರು. ಸಮುದ್ರ ಮಥನ ಮಾಡೋಕ್ಕಿಂತ ಪೂರ್ವದಲ್ಲಿ ದೇವತೆಗಳು, ಎಲ್ಲ ದೇವತೆಗಳು ಕೂಡ ಏಕಾದಶಿ ಉಪವಾಸ ಮಾಡಿ ಆ ನಂತರದಲ್ಲಿಯೇ ಕ್ಷೀರಾಬ್ಧ ಮಥನ, ಸಮುದ್ರವನ್ನು ಮಥನ ಮಾಡಿದಾಗ ಲಕ್ಷ್ಮಿ ಬಂದು, ದುಡ್ಡು ಬಂತು, ಬಂಗಾರ ಬಂತು, ಅಮೃತ ಬಂತು, ಅದೆಲ್ಲ ಕಥೆ ಬರ್ತದೆ. ಈ ವಿಷಯವನ್ನ ಯಾವ ಈಶ್ವರನು ಪಾರ್ವತಿ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ಶ್ರೀ ಸೂಕ್ತ, ವಿಷ್ಣು ಸಹಸ್ರನಾಮ ಇವೆಲ್ಲವನ್ನು ಕೂಡ ಕೊಂಡಾಡ್ಕೊಂಡಿದ್ರು. ಹೀಗಿದ್ದಾಗ ಅದು ವಿಶೇಷವಾಗಿ ಬರ್ತಕ್ಕಂಥದ್ದು. ಸಾರಿ ಸ್ವಾಮಿ, ನಾವು ಏಕಾದಶಿ ಮಾಡ್ತೀವಿ, ನಮ್ಮ ಪಕ್ಕದ ಮನೆಗೆ ಯಾರೋ ಹೋಗ್ಯಾರಂತೆ, ಅವ್ರೇನೋ ಮೈಲಿಗಂತೆ, ಅವ್ರು ಏಕಾದಶಿ ಮಾಡ್ಬಾರ್ದಲ್ಲ ಸ್ವಾಮಿ? ಇಲ್ಲ, ಸೂತಕೆ ಮೃತಕೆ ಚಾಪಿ ಉಪವಾಸ ಕರ್ತವ್ಯ ಅಂತ ವರಾಹ ಪುರಾಣ ಹೇಳ್ತಾರೆ. ಮೈಲಿ ಬಂದು ಏಕಾದಶಿ ಮಾಡಬೇಕು. ರಿದ್ದಿ ಮಗುಟ್ಟಿರ್ತಲ್ಲ, ಪುರುಡು ಅಂತಾರೆ, ರಿದ್ದಿ ಅಂತಾರೆ. ಅದು ಬಂದರೂ ಕೂಡ ನಾವು ಉಪವಾಸ, ಏಕಾದಶಿ ಬಂದ್ರೆ ಉಪವಾಸ ಮಾಡಬೇಕು. ಅಯ್ಯೋ ನಮ್ಮ ಮೈಲಿ ಬಂದ್ಬಿಟ್ಟಿದೆ, ಇದಿಲ್ಲ ಅಂತ ಏಕಾದಶಿ ಬಿಡೋದಿಲ್ಲ, ಏಕಾದಶಿ ಮಾಡಲೇಬೇಕು. ಸ್ತ್ರೀಯರು ತಿಂಗಳಿಗೆ 3 ದಿವಸ ಹೊರ ಕೂತಿರ್ತಾರೆ, ಅವಾಗ ಏಕಾದಶಿ ಬಂತು, ಸ್ವಾಮಿ ನಮ್ಮ ಮಗಳು ಫಸೆ ಹೊರ ಆಗಿದ್ದಾಳೆ, ಮತ್ತೆ ಏಕಾದಶಿ ಬಿಡ ಇಲ್ಲ. ಆ ಸಮಯದಲ್ಲಿದ್ದರೂ ಕೂಡ ಉಪವಾಸವನ್ನು ಮಾಡಬೇಕು ಸ್ತ್ರೀಯರು ಕೂಡ. ರಜೋದರ್ಶನೇಪಿ ಸ್ತ್ರೀಣ ಉಪವಾಸ ಏವ ಏಕಾದಶಿಯನ್ನ ಬುಜ್ಜೀತ ನಾರಿ ದುಷ್ಟ ರಜಸ್ವಲಿ. ರಜಸ್ವರಾಗಿರ್ತಕ್ಕಂಥ ಸ್ತ್ರೀಯರು ಕೂಡ ಏಕಾದಶಿ ಬಂದರೆ ಉಪವಾಸವನ್ನು ಮಾಡಲೇಬೇಕು. ಸರಿ ಸ್ವಾಮಿ, ಏಕಾದಶಿನ ನಮ್ಮ ಮಕ್ಕಳು ಮಾಡೋದೇನು ಬೇಕಾಗಿಲ್ಲ, ದೊಡ್ಡವ್ರು ಮಾಡ್ಕೊಳ್ಳಿ ಅಂದರೆ ಇಲ್ಲ ಹೇಳ್ತಾರೆ. ಅಷ್ಟವರ್ಷಾಧಿಕೋ ಮರ್ತ್ಯೋ ಹ್ಯಪೂರ್ಣ ಅಸಿತಿವತ್ಸರ
ಏಕಾದಶ ಉಪವಾಸೇನ ಪಕ್ಷಯೋರು ಉಭಯೋರಪಿ. ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ 2 ಏಕಾದಶಿ ಮಾಡಬೇಕು. 8 ವರ್ಷದ ಮಗುವಿನಿಂದ ಆರಂಭ ಮಾಡಿಕೊಂಡು 80 ವರ್ಷದ 5 ರುದ್ರ ತನಕ ಏಕಾದಶಿ ಮಾಡಬೇಕು. ಹಾಗಾದರೆ 80 ವರ್ಷದ ಬಿಡಬೇಕಂದ್ರೆ ಇಲ್ಲ, ಶಕ್ತಿ ಇದ್ದು ಸಾಯೋ ತನಕ ಮಾಡಬೇಕು, ಇಲ್ಲ ಇದ್ರೆ ಸ್ವಲ್ಪ ಬಿಡ್ಬೇಕಷ್ಟೇ. 8 ವರ್ಷ ಮಗು ತನಕ ಇದಿಲ್ಲ, ಏಕಾದಶಿ ಕಂಪಲ್ಸರಿ ಇಲ್ಲ. 8 ವರ್ಷದಿಂದ 80 ವರ್ಷದಿಂದ ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆ ನಂತರದ ಹೇಳ್ತಾ ಇದ್ದಾರೆ, ಹಾಗೆ ಸ್ವಾಮಿ ಅಶಕ್ತರಿದ್ದಾರೆ, ನಮ್ಮನೆಗೆ ತುಂಬ BP ಶುಗರ್ ಇದೆ, ಅಶಕ್ತರಿಗೆ ಅವಕಾಶ ಆಗೋದಿಲ್ಲ ಅಂಥವ್ರಿಗೆ ಏನಾದರೂ ಒಂದು ಉಪಾಯ ಉಂಟಾದರೆ ಖಂಡಿತ ಉಪಾಯ ಇದೆ. ಅಶಕ್ತರು ಅಂತ ಯಾರಿದ್ದಾರೆ, ಶಕ್ತರು ಅಲ್ಲ, ಒಳ್ಳೆ ಚೆನ್ನಾಗಿ ಊಟ ಮಾಡ್ಕೊಂಡು ಯಾವ ರೋಗ ಬೀಜ ಯಾವುದಿಲ್ಲ, BP ಇಲ್ಲ, ಶುಗರ್ ಇಲ್ಲ, ಕೆಮ್ಮಿಲ್ಲ, ಹೊಟ್ಟೆವೆಲ್ಲ ಏನಿಲ್ಲ, ಚೆನ್ನಾಗಿದ್ದೀವಿ, ನಾವು ಏಕಾದಶಿ ಮಾಡೋದಂದರೆ ಮಹಾಪಾಪ. ಅವ್ರಿಗೇನೋ ಒಂದು ರೋಗ ಇದೆ, ಆಸಕ್ತಿ ಆಗ್ತಾ ಇಲ್ಲ, ಅಂಥವ್ರು ಏನೋ ಮಾಡ್ಬೋದು ಅಂದರೆ ಅಂಥವ್ರಿಗೆ ಹೇಳಿದ್ದಾರೆ. ಕೆಲವೊಂದು ಫಲಹಾರ ತೊಗೋಬೋದು ಅಂದರೆ, ಫಲಹಾರ ಅಂದ್ರೆ ಲಿಸ್ಟ್ ಕೊಡ್ತೀನಿ ನಿಮಗೆ, ಫಲಹಾರ ಏನು ತಿಳ್ಕೊಬೇಡ್ರಿ, ಲಿಸ್ಟ್ ಹೇಳ್ತೀನಿ, ತಗೋಬೋದು. ಎಷ್ಟು ಫಲಹಾರ ಸ್ವಾಮಿ ಅಂದರೆ, ನಾವು ಎಷ್ಟು ತಿಂದರೆ ಹೊಟ್ಟೆ ತುಂಬುತ್ತೋ ಅದನ್ನು 4 ಭಾಗ ಮಾಡಬೇಕು. ಉದಾಹರಣೆಗೆ 4 ಬಾಳೆಹಣ್ಣು ತಿಂದರೆ ನಮಗೆ ಹೊಟ್ಟೆ ತುಂಬುತ್ತೆ ಅಂದರೆ ಏಕಾದಶಿ 1 ಬಾಳೆಹಣ್ಣು ತಿನ್ಬೋದು. 10 ಬಾಳೆಹಣ್ಣು ತಿಂದರೆ ನಮಗೆ ಉಪವಾಸ ಮಾಡಿದ್ರೆ 2 ಬಾಳೆಹಣ್ಣು ತಿನ್ಬೋದು. ಹಾಗೆ ಅದೇ ಎಷ್ಟು ಬೇಕೋ ಅದಕ್ಕೆ ಕಾಲ ಯಾರಿಗೆ ಅಶಕ್ತರಿಗೆ ಹೇಗೆ ತಗೋ ಸ್ವಾಮಿ ಅಶಕ್ತರು ಅಂದರೆ ಅದಕ್ಕೊಂದು ಲಿಸ್ಟೇ ಕೊಟ್ಟಿದ್ದಾರೆ. ಇಕ್ಷುರು ವಿಕಾರ ಸ್ಪೃಶ್ಯಾಹ ಯಾವಂತ ಕೇವಲಸ್ಯ ಚ ಖರ್ಜೂರ ನಾರಿಕೇಲಂಚ ಪ್ರಿಯಾಲಪನಸಾದಿಕಂ ಆಮ್ರಂಚ ಕದಲಿಂ ದ್ರಾಕ್ಷ ಕ್ಷೀರಂ ದದಿ ಋತಂ ತಥಾ ಅನಿಷಿದ್ಧಾನಿ ಮೂಲಾನಿ ತಥಾ ಕಂದಾದಿಕಂಚ ತಥಾ ವಿನೋದಕೇನ ಯತ್ ಪಕ್ವಂ ಧಾನ್ಯಂ ಯಚ್ಚ ಕೃತಾದಿಕಂ ಏತಾನಿ ಪ್ರಸನ್ನಾನಿ. ಫಲ ಅಂದರೆ ದೋಸೆ, ಇಡ್ಲಿ, ಉಪ್ಪಿಟ್ಟು, ಗುಂತು ಬಂಗಲಲ್ಲ ಸ್ವಾಮಿ. ಇದಿಲ್ಲಿ ಫಲ ಅಂದ್ರೆ ಯಾವುದು? ಫಲ ಅಂದರೆ ಕಬ್ಬು, ಕಬ್ಬಿನ ಹಾಲು, ಕಬ್ಬಿನಿಂದ ಮಾಡಿದ ಬೆಲ್ಲ, ಕಬ್ಬಿನಿಂದ ಮಾಡಿದ ಸಕ್ಕರೆ, ಕಾಕುಂಬಿ, ಇವು ತಗೋಬಹುದು. ಸೆಕೆಂಡು ಕಬ್ಬಿನ ಬೆಲ್ಲ, ಸಕ್ಕರೆ, ಕಲ್ ಸಕ್ಕರೆ ಮುಂದಾದ. ಖರ್ಜೂರ, ಉತ್ತತ್ತಿ, ಈಗ ವ್ರತ ಬರಂಗಿಲ್ಲ. ತೆಂಗಿನಕಾಯಿ ತಗೋಬಹುದು, ಆದರೆ ಈ ವ್ರತ ಈಗ ಬರೋಂಗಿಲ್ಲ. ಮೊರಟೆ ಹಣ್ಣು ಒಂದು ಸಿಗುತ್ತೆ, ಅದು ಬರುತ್ತೆ. ಹಲಸಿನ ಹಣ್ಣು ಈ ವ್ರತ ಈಗ ಬರೋಂಗಿಲ್ಲ, ಮಾವಿನ ಹಣ್ಣು ತಗೋಬಹುದು. ಮಾವಿನ ಹಣ್ಣು ನಮ್ಮ ರಾಜ ಮಠ ಪಟ್ಟಿ ಕವ ಮಠ ಬರೋಂಗಿಲ್ಲ, ಇಲ್ಲಿ ಮಾವಿನ ಹಣ್ಣು ತಗೋಬಹುದು. ಬಾಳೆಹಣ್ಣು ಹೇಳಿದ್ರೆ ಮತ್ತೆ 4 ಹೇಳಿದ್ರೆ 1 ಬಾಳೆ ತಗೋಬಹುದು. ದ್ರಾಕ್ಷಿ, ಒಣ ದ್ರಾಕ್ಷಿ, ಹಸಿ ದ್ರಾಕ್ಷಿ ಸ್ವಲ್ಪ ತಗೋಬಹುದು. ಇನ್ನು ಹಾಲು ಸ್ವಲ್ಪ ತಗೋಬಹುದು. ಅದು ಬಿಟ್ಬಿಟ್ರೆ ಮೊಸರು ತಗೋಬಹುದು, ತುಪ್ಪ ಹಾಕೋಬಹುದು. ನಿಷಿದ್ಧವಲ್ಲದ ಗೆಡ್ಡೆ ಗೆಣಸುಗಳು, ನಿಷಿದ್ಧವಲ್ಲದ ಗೆಡ್ಡೆ ಗೆಣಸು ಅಂದರೆ ಗೆಣಸು ಅಂತ ಬರುತ್ತೆ, ಅದು ತಗೋಬಹುದು ಅಷ್ಟೇ, ಮಿಕ್ಕ ಯಾವ ಬರೋದಿಲ್ಲ. ಆಮೇಲೆ ನೀರು ಸೇರಿಸಿರ್ತಕ್ಕಂಥ ಪಕ್ವವಾದ ಧಾನ್ಯ, ಹುರ್ಕಡ್ಲೆ ಅಂದರೆ ಪುಟಾಣಿ ಹಿಟ್ಟು, ಹುರ್ಕಡ್ಲೆ ಹಿಟ್ಟು ಅಂತಂದರೆ ಪುಟಾಣಿ ಹಿಟ್ಟು, ಅದು ಸ್ವಲ್ಪ ಸಕ್ಕರೆ ಹಾಕಿಟ್ಟು ಅದು ಸ್ವಲ್ಪ ಬೆಲ್ಲ ಹಾಕಿಟ್ಟು ತುಪ್ಪ ಹಾಕಿ ಕಸ ತಿನ್ಬೋದು. ಇಷ್ಟೇ ವಿನಃ ದೋಸೆ, ಇಡ್ಲಿ, ಚಪಾತಿ ಯಾವ ಹೇಳಿಲ್ಲ. ಇದು ಫಲ ಅಂದರೆ ಇವು ಅಷ್ಟೇ ವಿನಃ ಉಪಹಾರ ಮಾಡಲಿಕ್ಕೆ. ಅದು ಯಾರು? ಅಶಕ್ತರು. ಅಶಕ್ತರು ಯಾರು ಅಂತ ಅದನ್ನು ಹೇಳ್ತಾರೆ ಶಾಸ್ತ್ರಗಳು. ಅಶಕ್ತ ಯಾರ ಬಂದೆ ಯದಶಕ್ತೋತಿವೇಲ ಸ್ಯಾತ್ ಉಪವಾಸ ಕೃತೌ ನರಃ ಗರ್ಭಿಣಿ, ಸೂತಿಕ, ಬಾಲಸ್ತ್ರೀ, ಯತ್ನಾಕುಶ ಅಂದರೆ ಗರ್ಭಿಣಿ ಸ್ತ್ರೀ ಇರ್ತಾಳೆ, ಹಾಗೆ ಮತ್ತೆ ಮಗು ಇರುತ್ತೆ, ಅದೇ ಉಪವಾಸ ಇರೋಕ್ಕಾಗಲ್ಲ ಅಂತ ತಗೋಬಹುದು. ಇನ್ನು ಸೂತಿಕ ಬಾಣಂತಿರ್ತಾಳೆ, ಅವಳು ಆಗೋದಿಲ್ಲ. ಬಾಲಸ್ತ್ರೀ ಚಿಕ್ಕ ಚಿಕ್ಕ ಮಕ್ಕಳು ಇರ್ತವೆ, ಅವಕ್ಕಾಗೋದಿಲ್ಲ, ಅವು ಮಾಡ್ಬೋದು. ಯಾತ್ರಾ ಕೃತಃ ನಾವು ಬದರಿ ಯಾತ್ರೆಗೆ ಹೋಗಿ ದಶಮಿ ರಾತ್ರಿ ಬರ್ತೀವಿ ಊರಿಗೆ, ಎಲ್ಲ ಬದರಿ ಮುಗಿಸ್ಕೊಂಡು ರಾತ್ರಿ ಬೆಳಗಿನ ದಶಮಿ 11 ಗಂಟೆ ಬಂದು ಮುಡ್ತೀವಿ. ಬೆಳಗ್ಗೆ ಮೊದಲೇ ತಕ್ಷಣ ಏಕಾದಶಿ ಉಪವಾಸ ವನವಾಸ ಮಾಡ್ಕೊಂಡು ಬಂದಿರ್ತೀವಿ. ಏನು ಮಾಡ್ಬೋದು? ಏಕಾದಶಿ ಬರ್ತಾರೆ, ಅವತ್ತು ಏಕಾದಶಿ ಫಲಹಾರ ಮಾಡ್ಬೋದು. ಯಾತ್ರಾ ಹೋಗಿ ಬಂದಮೇಲೆ ಅದು ಒಂದು ತಿಳ್ಕೊಡ್ರಿ, ಇವತ್ತಿನ ಯಾತ್ರಾ ಅವತ್ತಿನ ಯಾತ್ರೆ ವ್ಯತ್ಯಾಸ ಇದೆ. ಅವತ್ತಿನ ಕಾಲಕ್ಕೆ ಯಾತ್ರೆ ಮಾಡಬೇಕು ಅಂದರೆ ಗಂಡ ಹೆಂಡತಿ ಹೋದ್ರಪ್ಪ ಯಾತ್ರೆಗೆ ಅಂದರೆ ಮತ್ತೆ ಪುನಃ ಬರ್ತಾರೆ ಅಂದರೆ ಗ್ಯಾರಂಟಿ ಇಲ್ಲ. ತೀಸರಿ ಬ್ರಹ್ಮಾಂಡ ಪುರಾಣ ತಿಂಗಟ್ಟಲೆ ಹೋಗ್ಬೇಕಾಗಿತ್ತು. ಇವತ್ತು ಆಗಲ್ಲ. ಇವತ್ತು ಹೋಗಿ ನಾಳೆಯಿಂದ ಒಳಗೆ ಬದಲಿ ಹುಡುಕಿ ಬಿಡ್ಬೋದು. ಇಲ್ಲಿಂದ ಬೆಂಗಳೂರಿಂದ ಬದಲಿ ವಾಪಸ್ ಒಂದು ದಿವಸ ಬರ್ಬೋದು. ಇಂಥವ್ರಿಗೆ ಏನು ಆಯಾಸ ಆಗಿರಲ್ಲ, ಅಂಥವ್ರು ಉಪವಾಸ ಮಾಡಬೇಕಾದ್ರೆ. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ವಿ, ಎಲ್ಲರೂ ನಡ್ಕೊಂಡು ಹೋಗಿ ಬದಲಿ ಕಾಶಿಗೆ ಹೋದ ಅಂದರೆ ಮತ್ತೆ ಪುನಃ ಬರ್ತಿರಲಿಲ್ಲ. 12 ವರ್ಷ ಬರಲಿಲ್ಲಪ್ಪ ಅಂದರೆ ನಮ್ಮಪ್ಪ ಹೋದ ಅಂತೇಳಿ ಅವ್ರ ಹೆಸರಲ್ಲಿ ಪಿಂಡ ಬಿಟ್ಕೊಂಡು ಬಂದರು. 12 ವರ್ಷ ಕಾಲಿಲ್ಲ ಹೋಗಿ ಅಲ್ಲೇ ಹೋಗಿ ಬಿಡಬೇಡಪ್ಪ ಅಂತ. ಹಿಂದಿನ ಕಾಲದಲ್ಲಿ ಈಗೇನು ಕಾಶಿ ಬದಲಿ ಎಲ್ಲವೂ ಕೂಡ 1 ವರ್ಷ 2 ದಿವಸ ದುಡ್ಡಿಂದ ಬಂದರೆ 2 ದಿವಸ ಹೋಗೋದು, ಆತ ಅನುಕೂಲ ಇದ್ದಾವೆ. ಆದ್ದರಿಂದ ಅಂತಹ ಯಾತ್ರಿಕರು ದಶಮಿ ಯಾತ್ರೆ ಬಂದಿದ್ರೆ ಏಕಾದಶಿ ಫಲಹಾರ ಮಾಡೋ ಅವರು ಅಶಕ್ತರು ಅಂತ ನಾವು ನೀವಲ್ಲ. ಆದ್ದರಿಂದ ಮಾಡ್ಬೋದು. ಇನ್ನು ಏಕಾದಶಿ ದಿವಸ ಫಲಹಾರ ಮಾಡಿದರೆ ಬೇರೆ ಏನು ತಿಂದುಕೊಂಡಿಲ್ಲ ಬಂದರೆ ಅದು ಮಹಾಪಾತಕ. ಅವರು ಭಗವಂತ ಹೇಳ್ತಾರಂತೆ, ಏನಂತ ಭಗವಂತ
ನನ್ನ ದ್ರೋಹಿ ಅಂತ ಹೇಳ್ತಾರೆ. ನನ್ನ ದ್ರೋಹಿ ಅಂದ್ರೆ ಭಗವಂತ, ನನ್ನ ದ್ರೋಹಿಗಳು ಇವತ್ತು ತಿಂದಿಯಾರು ನೋಡಿ. ಭಗವಂತ ನನ್ನ ದ್ರೋಹಿ ಅಂದ್ಬಿಟ್ರೆ ನಾವಿನ್ನ ಬದುಕಿ ಸಾಕಾಗೋದಿಲ್ಲ, ಮಾಡಬೇಕು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೂ ಏಕಾದಶಿ ದಿವಸ ತಿನ್ರಿ ಅನ್ಬಿಡು. ಭುಂಕ್ಷ್ವೇತಿ ಯೋ ಬ್ರೂಯಾತ್ ಏ ಭುಂಕ್ತೆ ಹರಿವಾಸರೆ ತಾವು ಉಭೌ ನರಕೋ ಯಾತಃ ಯಾವದಾ ಭೂತ ಸಪ್ಪಂ. ತಿನ್ನು ಅಂತ ಹೇಳಿದ್ರೆ ಅವನಿಗೂ ಪಾಪ ಬರುತ್ತೆ, ತಿಂದವ್ರಿಗೂ ಪಾಪ ಬರುತ್ತೆ. ಏಕಾದಶಿ ದಿವಸ ತಿನ್ನಪ್ಪ, ಸಣ್ಣ ಹುಡುಗನೋ ತಿನ್ನೋ, ಏನೋ ಅಪ್ಪ ಏಕಾದಶಿ ಮಾಡ್ತಾರೆ, ತಿನ್ನು ಅಂತ ಬಾಯ್ಬಿಟ್ಟು ಅಲ್ಲಕ್ಕೆ ಹೋಗಬೇಡಿ, ತಿನ್ನು ಕೂಡ ತನ್ನಬಾರ್ದು, ಅದಷ್ಟಾಗುತ್ತೆ. ಏಕಾದಶಿ ದಿವಸ ಶ್ರಾದ್ದ ಮಾಡ್ಬೋದು, ನಿಮ್ಮಪ್ಪ ಹೋಗಿ ಮಾಡ್ಬೋದೇನ್ರಿ? ಖಂಡಿತ ಮಾಡಬಾರ್ದು. ಪಿತ್ರೋ ಶ್ರಾದ್ದಂನ ಕುರ್ವೀತ ಏಕಾದಶ್ಯಾಂ ದ್ವಿಜೋತ್ತಮ ದ್ವಾದಶ್ಯಾಂ ತತ್ರ ಕುರ್ವೀತ ಲೋಪವಾಸ ದಿನೇ ಕ್ವಚಿತ್. ಏಕಾದಶಿ ದಿವಸ ತಂದೆ ತಾಯಿ ಎಲ್ಲ ಹೋಗಿದ್ರೆ ಯಾವ ಕಾರಣಕ್ಕೂ ನಾವು ಅವತ್ತು ದಿವಸ ಶ್ರಾದ್ದ ಮಾಡಬಾರ್ದು, ಅದನ್ನು ಮರುದಿವಸ ದಾಸಿನೇ ಮಾಡಬೇಕು ಅಂತ ನಿಯಮ ಮಾಡಿದ್ದಾರೆ. ಓಡಿ ಸ್ವಾಮಿ ಏಕಾದಶಿ ಹೋಮ ಅವನ ಮಾಡ್ಬೋದು ಅಂದ್ರೆ ನ ಶ್ರಾದ್ದ ತತ್ರ ಕುರ್ವೀತ ನ ಹೋಮಂ ಅಜ ತರ್ಪಣಂ ಯದಿ ಮೋಹಾತ್ ಪ್ರಕುರ್ವೀತ ವೃತಃ ನಿರ್ಭವೇತ್ ಧೃತಂ. ಆದ್ರಿಂದ ಏಕಾದಶಿ ದಿವಸ ಹೋಮ ಅವನ ಯಾವುದು ಮಾಡಬಾರದು, ಆದರೆ ಸುದರ್ಶನ ಹೋಮ ಮಾಡಬಹುದು ಅಂತ ಶಾಸ್ತ್ರಕರು. ಸುದರ್ಶನ ಹೋಮಸ್ತು ಶೇನ ಬೋಧ ಏಕಾದಶಿ ದಿನೇ ಕರ್ತವ್ಯ ಇತಿ ಅಭಿಧಾನಾತ್ ತಸ್ಯ ಚ ವಿಷ್ಣು ಮಾತ್ರ ವಿಷಯಕತ್ವಾತ್ ಋತೇನೈವ ಕಾರ್ಯತ್ವಾಶ್ಚ ತತ್ಕರಣೆ ನ ದೋಷಃ. ಮೊನ್ನೆ ಎಲ್ಲ ನೋಡಿದ್ರಿ ನೀವು, ಆಷಾಢ ಮಾಸ ಏಕಾದಶಿ ಬಂತು. ಏಕಾದಶಿ ಎಲ್ಲ ಸ್ವಾಮಿಗಳು ಎಲ್ಲೆಲ್ಲಿದ್ದರು ಅಲ್ಲಿ ಮುದ್ರಿಗಳು ಸದಾ ಜನ ಮುದ್ರಿಗಳು ಹಾಕಿಬಿಟ್ಟು ಅವತ್ತಿನ ದಿವಸ ಸುದರ್ಶನ ಹೋಮ ಮಾಡ್ತಾರೆ. ಸುದರ್ಶನ ಹೋಮ ಅಂದ್ರೆ ಭಗವಂತನ ಕುರಿತೇ ಮಾಡ್ತಕ್ಕಂಥ ಹೋಮವಿನ ಬೇರೆ ದೇವತೆಗಳು ಅವತ್ತು ಏನು ಕೊಡೋಂಗಿಲ್ಲ. ಅಗ್ನಿ ಸ್ವಾಮಿ ಇದನ್ನು ಸುದರ್ಶನಿಗೆ ಭಗವಂತನ ನಿಯಮಗಳಿಲ್ಲ, ಅವ್ನಿಗೆ ಏಕಾದಶಿ ದ್ವಾಸ ಏನೇನೂ ಇಲ್ಲ ಭಗವಂತನಿಗೆ. ಅವನು ಮಾಡ್ತಕ್ಕಂಥ ಉದ್ದೇಶ ಮಾಡಿದ ಸುದರ್ಶನ ಹೋಮವನ್ನು ಅವ್ನು ಮಾಡಬಹುದು ಅವ್ರ ದಿವಸ. ಅದೇನು ತುಪ್ಪದಿಂದ ಮಾತ್ರ, ಅವ್ರು ಎಳ್ಳು ಪಳ್ಳು ಅನ್ನ ಪಲ್ಲು ಯಾವ ಮಾಡೋಂಗಿಲ್ಲ, ಕೇವಲ ತುಪ್ಪದಿಂದ ಅಗ್ನಿಯಲ್ಲಿ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಿಂದ ವಿಶೇಷವಾಗಿ ಹೋಮವನ್ನು ಮಾಡಬೇಕು. ಹಾಗಾದ್ರೆ ಸ್ವಾಮಿ ಹೋಗ್ಲಿ, ಈ ಏಕಾದಶಿ ದಿವಸ ದೇವ್ರ ವೆಂಕಪ್ಪ ಇದೆ ನಮ್ಮಲ್ಲಿ, ದೊಡ್ಡ ವೆಂಕಪ್ಪ, ಇಲ್ಲಿ ನಾವೇನಾದ್ರು ಅನ್ನ ನೈವೇದ್ಯ ಮಾಡ್ಬೋದಾ ಅಂತ ಕೇಳಿದ್ರೆ ಅಲ್ಲಿ ಕೃಷ್ಣಾಚಾರ್ಯ ಹೇಳ್ತಾರೆ, ಸ್ವಯಂ ವ್ಯಕ್ತಾದಿ ಸ್ಥಳೇ ಅನ್ನ ನೈವೇದ್ಯಂ ಕಾರ್ಯಂ ಗೃಹಾರ್ಚಾದೋತು ಫಲಾಧಿಕಮೇವ ನೈವೇದ್ಯಂ ಇತಿ ಅವಿರೋಧ ಜ್ಞೇಯ. ಎಲ್ಲಿ ಸ್ವಯಂ ವ್ಯಕ್ತ ಸ್ಥಳ ಇದೆ, ತಿರುಪತಿ ಇದೆಯಪ್ಪ, ಭಗವಂತ ಮಾಯಾವೇ ಪರಮಾನಂದಂ ತೆಕ್ವಾ ವೈಕುಂಠ ಮೊತ್ತಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಾಮದ. ಅಲ್ಲಿ ವೈಕುಂಠದ ಒಂದು ಸೀದಾ ನೆಲೆಸ್ಬಿಟ್ಟಿದ್ದಾನೆ ಪರ್ವತ. ಬದ್ರಿಯಲ್ಲಿ, ಇಲ್ಲಿ ಪಂಡಾಪುರದಲ್ಲಿ, ಇಂಥಲ್ಲಿಗೆ ಅನ್ನ ಮಾಡಿ ಏಕಾದಶಿ ನೈವೇದ್ಯ ಮಾಡಬಹುದು. ಆದರೆ ಇಲ್ಲಿ ನಮ್ಮ ರಾಯಚೂರಿನಲ್ಲಿ ಇದನ್ನು ಪ್ರತಿಷ್ಠೆ ಮಾಡಿದ್ದಾರೆ ಶ್ರೀನಿವಾಸ. ಇಲ್ಲಿ ಅನ್ನ ನೈವೇದ್ಯ ಮಾಡಬಾರದು. ಏನು ಮಾಡ್ಬೇಕು? ಇಲ್ಲಿ ಪರ ಸಮರ್ಪಣೆ, ಹಣ್ಣನ್ನು ಮಾಡಬೇಕು. ನಮ್ಮ ಮನೆಗಳಲ್ಲಿ ಅಷ್ಟೇ, ಮನೆಯೊಳಗೆ ಏಕಾದಶಿ ಪೂಜೆ ಮಾಡಿದಾಗ ಅದನ್ನು ಹಣ್ಣಾಗಲಿ ಕಲ್ಸಕ್ರೆ ಆಗಲಿ ಉತ್ತತಿ ಬರೋಂಗಿಲ್ಲ, ಇಲ್ಲಿ ಬರ್ತಕ್ಕಂಥ ಪದಾರ್ಥಗಳನ್ನ ತಗೊಂಡು ನೈವೇದ್ಯ ಮಾಡಿ ಮರುದಿವಸ ಅದನ್ನು ತಗೊಂಡು ರಮಾ ನೈವೇದ್ಯ ಯಾರಿಗನ್ನು ಮಾಡಬೇಕು. ಏನು ಏಕಾದಶಿ ಮಾಡಿದ್ವಲ್ಲ ಸಕ್ಕರೆ ಏನೇ ಇರಲಿ ಅದನ್ನ ಮರುದಿವಸ ಭಗವಂತನಲ್ಲಿ ಮಾಡಿಬಿಡಿ. ನಿನ್ನೆ ದಿವಸ ಮರುದಿವಸ ರಮಾ ನೈವೇದ್ಯ ಆಗಿರೋದಿಲ್ಲ, ಅಲ್ಲಿಂದ ಎಲ್ಲರಿಗೂ ಮಾಡ್ಕೊಂಡು ಉಳಿದ ಅದು ಮಾಡಬೇಕೇನ, ಬೇರೆ ಏನು ಮಾಡಬಾರ್ದು ಅಂತಕ್ಕಂಥ ವಿಷಯವನ್ನು ಅಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಇಂತಹ ಏಕಾದಶಿ ದಿವಸ ಆಪತ್ಕಾಲದಲ್ಲಿ ದ್ವಾದಶಿ ಪಾರಾಯಣೆ. ನಾಳೆ ನೋಡ್ರಿ, ನಾಳೆ ಬರ್ತಕ್ಕಂಥ ದ್ವಾದಶಿ ಆಗಿದೆ. ನಾನು ನಮ್ಮ ರಾಯಮಠ ಪಡೆದ ಉತ್ತರಾಯಣ ಪಂಚ ನೋಡಿಲ್ಲ, ರಾಯಮಠ ಪಂಚ ಅಂದರೆ 6 ಗಂಟೆ 5 ನಿಮಿಷ ಅಂತ ಇದೆ. 6 ಗಂಟೆ 5 ನಿಮಿಷ ಒಳಗಾಗಿ ನಾವು ಊಟ ಮಾಡಿರ್ಬೇಕು, ಮುಗಿಸಿರ್ಬೇಕು. ಎಷ್ಟೊತ್ತಿಗೆ ಹೇಳ್ಬೇಕು, ಅಡುಗೆ ಆಗಬೇಕು, ನೈವೇದ್ಯ ಆವಾಗ. ಈ ಸರಿ ಚಾತುರ್ಮಾಸ ಇದರಿಂದ ನಮ್ಮ ಮಂತ್ರಾಲಯ ಮಠದಲ್ಲಿ ಎಲ್ಲರಿಗೂ ಚಾತುರ್ಮಾಸ ಸಂಕಲ್ಪ ಮಾಡಿಸಿ ಸನ್ಯಾಸಿ ಕೂಡಿಸ್ತಾರೆ. ಕೂಡಿಸಿ ಸನ್ಯಾಸಿಗಳು ಕೂಡ ಕೊಡ್ಬೇಕು. ಲಾಸ್ಟ್ ಡೇಟ್ ಮುಗೀತು. ಉತ್ತರಾಯಣ ಸ್ವಾಮಿ ದಶಮಿ ಕೊಡ್ತಾರೆ ಅನ್ಸುತ್ತೆ, ನಮ್ಮ ಸ್ವಾಮಿ ತ್ರಯೋದಶಿ ಕೊಡ್ತಾರೆ ರಾಯ ಮಾಡಿದ್ರು. ಇಂಥವೆಲ್ಲ ದಶಮಿ ಕುತ್ಕೊಂಡ್ಬಿಡಕ್ಕೆ ಅವೆಲ್ಲ ಇಲ್ಲಿ ಯಾವ್ದಾಗಿ ಕುತ್ಕೊಂಡು ಸಂಪ್ರದಾಯ ಇಲ್ಲ. ಅವತ್ತು ಎಲ್ಲ ಬೃಂದಾವನದಲ್ಲಿರ್ತಕ್ಕಂಥ ಸನ್ಯಾಸಿಗಳಿಗೆ ಚಾತುರ್ಮಾಸವನ್ನು ಕುಡಿಸಿ ತಾವು ಸನ್ಯಾಸಿಗಳು ದೀಕ್ಷೆ ತಗೊಂಡು ಕುತ್ಕೊಂಡು ನೈವೇದ್ಯ ಅಸೋದಕ ಪೂಜೆ ಮುಗಿಸಿ ನಾವು ಊಟ ಮುಗಿಸ್ಬೇಕು. ಯಾವಾಗ? ನಾಳೆ ಬರೋ ದ್ವಾದಶಿನೇ ಮಂಗಳವಾರ. 6 ಗಂಟೆ 5 ನಿಮಿಷ ಇದೆ. ಉತ್ತರ ಬಂದು ಒಂದು 10 ನಿಮಿಷ 15 ನಿಮಿಷ ಕಮ್ಮಿ ಇರ್ತದೆ. ಇಲ್ಲಿ ಹೀಗಿರುತ್ತೆ. ಅಷ್ಟೊಳಗೆ ಮುಗಿಸ್ಬೇಕು. ಇಷ್ಟು ಬೇಗ ಆಯ್ತೀವಿ. ಆ ಟೈಮಿಗೆ ಮಠ ಮಂದಿರ ಮಾಡ್ತೀವಿ. ಮನೆ ಒಳಗೆ ಮನೆ ಇರ್ತಕ್ಕಂಥ ಯಜಮಾನಿ ತಾನು ಅಡುಗೆ ಮಾಡಿ ನೈವೇದ್ಯ ಕೊಟ್ಟು ಗಂಡಿಗೆ ಬಡಿಸಿ ಅಪ್ಪಿ ಬ್ರಾಹ್ಮಣ ಮುತ್ತ ಕರೆದ್ರೆ ಅವ್ರಿಗೆ ಬಡಿಸಿ ತಾನು ತಿನ್ನೋತ್ತಿಗೆ 7:30 ಆಗುತ್ತೆ. ಏನೇನು ಮಾಡಬೇಕು? ಏಕಾದಶಿ ಮಾಡಿ ಉಪವಾಸ ಹೊರತಂದ್ರೆ ಅದಕ್ಕೆ ಶಾಸ್ತ್ರಕಾರ ಹೇಳ್ತಾರೆ, ಸಂಧ್ಯಾಧಿಕಂಬವೇ ನಿತ್ಯಂ ಪಾರಣಂತೂ ನಿಮಿತ್ತಿತಂ ಅದ್ಭಿಸ್ತು ಪಾರಯಿತ್ವಾದು ನಿತ್ಯೇ ಕ್ರಾಂತಿ ಭುಜಿರ್ಭವೇ.
ಇಂತಹ ಸಮಯದಲ್ಲಿ ಸ್ತ್ರೀಯರು ಸಮಯ ಆಗಕ್ಕೆ ಮುಂಚೆ ಗಂಡನ ಪರ್ಮಿಷನ್ ತಗೊಂಡು ಅಥವಾ ಆಚಾರ ಪರ್ಮಿಷನ್ ತಗೊಂಡು 1 ಲೋಟ ನೀರನ್ನು ಕುಡಿಬಹುದು. ಪಾರಾಯಣ ಮಾಡಿದಷ್ಟೇ ಪುಣ್ಯ ಬರುತ್ತೆ, ಏನು ದೋಷ ಇಲ್ಲ. 6 ಗಂಟೆ 5 ನಿಮಿಷಕ್ಕೆ ಏಕಾಸಿ ಹೋಗ್ಬಿಡುತ್ತೆ. ನಾನು ಗಂಡ ಪುಣ್ಯ ಬಂತು, ಆಚಾರ್ಯ ಬಂತು, ಬುದ್ಧಿ ಬಂತು. ನಾನು ಮಾಡಿದವಳು ಮನೆಗೆ ನಾನು ಮಾಡಿದ್ದು ನನಗೆ ಬರಲಿಲ್ಲ ಅಂತಂದ್ರೆ ಆ ಗಂಡನ ಪರ್ಮಿಷನ್ ತಗೊಂಡು ಅಷ್ಟು ನೀರು ತಗೊಂಡು 1 ಗ್ಲಾಸ್ ನೀರನ್ನ ಕುಡಿದ್ರೆ ಪಾರಾಯಣ ಊಟ ಮಾಡಿದ ಎಷ್ಟು ಪುಣ್ಯ ಅಷ್ಟು ಪುಣ್ಯ ಬರುತ್ತೆ. ಅದು ಬಡಿಸಿದ್ರು ಕೂಡ ಅದು ದೋಷ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ಆದ್ರಿಂದ ಜಲಪಾರಾಯಣ ಮಾಡಬಹುದು. ಭಾಗವತರು ಕೂಡ ನೀವು ಕಥೆಯಲ್ಲಿ ಕೇಳಿದ್ದೀರಿ. ಈ ರೀತಿಯಾಗಿ ಈ ಏಕಾದಶಿಯನ್ನು ನಾವು ಮಾಡ್ತಾ ಇದ್ದೇವೆ. ಇಂತಹ ಏಕಾದಶಿಗಳು ನಮ್ಮ ವೆಂಕಟನಾಥನಿಗೆ, ವಿಶೇಷವಾಗಿ ವೆಂಕಟನಾಥನಿಗೆ ತಿಂಗಳಿಗೆ 5-6 ಬರ್ತಾ ಇತ್ತು. 5-6 ಬರ್ತಾ ಇತ್ತು ಅಂದರೆ ಅವರಿಗೆ ಉಪವಾಸ ಅಂತ ಅರ್ಥ ವಿನ ಏಕಾದಶಿ ಅಂತ ಅರ್ಥ ಅಲ್ಲ. ಏಕಾದಶಿ ಅಂದ್ರೆ ಉಪವಾಸ. ಏಕಾದಶಿ ಬರೋದು 2, ಶುಕ್ಲ ಪಕ್ಷ ಕೃಷ್ಣ ಪಕ್ಷ. ವೆಂಕಟನಾಥನಿಗೆ ಬರ್ತಾ ಇತ್ತು ಅಂದರೆ ಅಲ್ಲಿ ಅವರು ಉಪವಾಸ 5-6 ವರ್ಷ ಊಟನೇ ಇರ್ತಿರಲಿಲ್ಲ. ಅಷ್ಟು ಕಷ್ಟಪಟ್ಟು ಸಂಸಾರವನ್ನು ಅವರು ಮಾಡ್ತಾ ಇದ್ರು.